ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರಿನ ಹರಿಬಿಡ್ಲಾಗ್ತಾ ಇರೋದ್ರಿಂದ ಮಂತ್ರಾಲಯಕ್ಕೂ ಕೂಡ ನೆರೆಯ ಬಿಸಿ ತಡ್ತಾ ಇದೆ. ಈಗಾಗಲೇ ಮಂತ್ರಾಲಯದ ಸ್ನಾನಘಟ್ಟ ಅಂತೂ ಮುಳುಗಡೆಯಾಗಿತ್ತು. ಭಕ್ತಾದಿಗಳಿಗೆ ತೀರ್ಥ ಸ್ನಾನವನ್ನ ಪ್ರತ್ಯೇಕ ವ್ಯವಸ್ಥೆ ಮಾಡೋದ್ರ ಮೂಲಕ ಮಂತ್ರಾಲಯದ ಆಡಳಿತ ಮಂಡಳಿ ಕೊಟ್ಟಿದೆ. ಇಷ್ಟೇ ಅಲ್ಲದೆ ಹಲವಾರು ಸೂಚನೆಗಳನ್ನು ಕೂಡ ಭಕ್ತಾದಿಗಳಿಗೆ ಕೊಡಲಾಗಿದೆ. ಹಾಗಾದ್ರೆ ಮಂತ್ರಾಲಯದಲ್ಲಿ ಸದ್ಯದ ಸ್ಥಿತಿ ಹೇಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ತುಂಗಭದ್ರೆಯ ಅಬ್ಬರಕ್ಕೆ ಮಂತ್ರಾಲಯದಲ್ಲಿ ಪ್ರವಾಹದ ಭೀತಿ. ನಿರ್ಬಂಧದ ನಡುವೆಯೂ ಪುಣ್ಯ ಸ್ನಾನಕ್ಕೆ ನದಿಗೆ ಇಳಿತಾ ಇರುವ ಭಕ್ತರು. ಮಂತ್ರಾಲಯ ಶ್ರೀಗಳಿಂದ ರಾಯರ ಭಕ್ತರಿಗೆ ಸುರಕ್ಷತೆ ಬಗ್ಗೆ ಕರೆ. ರಾಯಚೂರು ಜಿಲ್ಲೆಯಲ್ಲಿ ಒಂದ್ ಕಡೆ ತೆಲಂಗಾಣ ಗಡಿಯೊಂದಿಗೆ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದ್ರೆ, ಇನ್ನೊಂದ್ ಕಡೆ ಆಂಧ್ರಪ್ರದೇಶದ ಗಡಿಯೊಂದಿಗೆ ತುಂಗಭದ್ರಾ ನದಿ ಅಬ್ಬರಿಸ್ತಾ ಇದೆ. ಹೀಗಾಗಿ ರಾಜ್ಯದ ಗಡಿಯಲ್ಲಿನ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ ಮಂತ್ರಾಲಯ ಈಗ ತುಂಗಭದ್ರೆಯ ಪ್ರವಾಹ ಭೀತಿಯನ್ನ ಎದುರಿಸ್ತಾ ಇದೆ. ತುಂಗಭದ್ರಾ ಜಲಾಶಯದಿಂದ ಭಾರಿ ಪ್ರಮಾಣದ ನೀರನ್ನ ನದಿಗೆ ಹರಿಸ್ತಾ ಇರೋದ್ರಿಂದ ಮಂತ್ರಾಲಯ ರಾಯರ ಮಠದ ಬಳಿಯ ಗಂಗಮ್ಮಾದೇವಿ ದೇವಾಲಯ ಈಗಾಗಲೇ ಜಲಾವೃತವಾಗಿದೆ. ಸ್ನಾನಘಟ್ಟ ಬಹುತೇಕ ಮುಳುಗಡೆಯಾಗಿದ್ದು, ಭಕ್ತರ ಸ್ನಾನಕ್ಕಾಗಿ ಮಠದ ಆಡಳಿತ ಮಂಡಳಿ ಶವರ್ ವ್ಯವಸ್ಥೆಯನ್ನ ಮಾಡಿದೆ. ಭಕ್ತರು ನದಿಗೆ ಇಳಿಯದಂತೆ ಎಚ್ಚರಿಕೆ ಕೊಡಲಾಗಿದೆ. ಆದರೆ ರಾಯರ ಭಕ್ತರು ಮಾತ್ರ ಯಾವ ಭಯವೂ ಇಲ್ಲದೆ ನದಿಗೆ ಇಳಿದು ಸ್ನಾನ ಮಾಡುತ್ತಿದ್ದಾರೆ. ಪೊಲೀಸ್ ಹಾಗೂ ಹೋಮ್ ಗಾರ್ಡ್ಗಳು ಎಷ್ಟೇ ನಿಯಂತ್ರಣ ಮಾಡಿದ್ರೂ ಸಾಧ್ಯವಾಗ್ತಾ ಇಲ್ಲ. ಪುಣ್ಯ ಸ್ನಾನಕ್ಕೆ ನದಿಗೆ ಇಳಿತಾ ಇದ್ದಾರೆ. ಆಗಸ್ಟ್ ತಿಂಗಳ ಶ್ರಾವಣ ಮಾಸದಲ್ಲಿ ರಾಯರ ಆರಾಧನಾ ಮಹೋತ್ಸವ ಇರೋದ್ರಿಂದ ನದಿಗೆ ನೀರು ಬಂದಿರುವುದು ರಾಯರ ಭಕ್ತರಿಗೂ ಮಠದ ಆಡಳಿತ ಮಂಡಳಿಗೂ ಸಹಜವಾಗಿ ಖುಷಿಯನ್ನು ತಂದಿದೆ. ಆದರೆ ಜಲಾಶಯ ಮೇಲ್ಭಾಗದಲ್ಲಿ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಪ್ರವಾಹದ ಭೀತಿ ಉಂಟಾಗಿದೆ. ಈಗಾಗಲೇ ಸ್ನಾನಘಟ್ಟ ಮುಳುಗಡೆಯಾಗಿದ್ದು, ಹೆಚ್ಚಿನ ಪ್ರಮಾಣದ ನೀರು ನದಿಗೆ ಹರಿದು ಬಂದರೆ ಹಲವಾರು ಅವಾಂತರಗಳು ಸೃಷ್ಟಿಯಾಗಲಿದೆ. ಹೀಗಾಗಿ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಶ್ರೀಗಳು ಭಕ್ತರಿಗೆ ಸುರಕ್ಷಿತವಾಗಿ ಇರೋದಕ್ಕೆ ಕರೆ ಕೊಟ್ಟಿದ್ದಾರೆ. ಮಠಕ್ಕೆ ಬರುವ ಭಕ್ತರು ಜಾಗರೂಕತೆಯಿಂದ ಇರಬೇಕು. ನದಿಯಲ್ಲಿ ಈಜುವ ಸಾಹಸ ಮಾಡಬಾರದು. ಸದ್ಯಕ್ಕೆ ಯಾವುದೇ ಅಪಾಯ ಇಲ್ಲ. ಸ್ನಾನಘಟ್ಟ ಬಳಿಯ ಶವರ್ನಲ್ಲಿ ಸುಭದ್ರವಾಗಿ ಸ್ನಾನ ಮಾಡಿ ರಾಯರ ದರ್ಶನ ಪಡಿಬೇಕು ಅಂತ ಭಕ್ತರಿಗೆ ಶ್ರೀಗಳು ಸೂಚನೆ ಕೊಟ್ಟಿದ್ದಾರೆ. ಭಗವಂತ ವಿಶೇಷವಾಗಿ ಮಳೆಯನ್ನ ಕರುಣಿಸಿ ದೇಶದಲ್ಲಿರುವಂತಹ ಎಲ್ಲ ಜಲಾಶಯಗಳು ಕೂಡ ತುಂಬಿ ತುಳುಕ್ತಾ ಇದೆ. ಇದು ಶುಭ ಸೂಚಕವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನದಿಯಲ್ಲಿ ಯಾರು ಕೂಡ ಈಜಲು ಅಥವಾ ಸಾಹಸ ಮಾಡಲು ಪ್ರಯತ್ನವನ್ನು ಮಾಡೋದು ಬೇಡ. ನಾವೀಗಾಗಲೇ ಶ್ರೀಮಠದ ಕಡೆಯಿಂದ ಸ್ನಾನಘಟ್ಟಗಳನ್ನು ಮಾಡಿದ್ದೇವೆ. ಇನ್ನೂ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ನದಿಯಲ್ಲಿ ಇಳಿದು ಸ್ನಾನ ಮಾಡಬಾರದು, ಅಪಾಯ ಸ್ಥಿತಿಗೆ ತೊಂದರೆ ಆಗಬಾರ್ದು ಅಂತೇಳಿ ಶವರ್ಗಳನ್ನು ಕೂಡ ನಾವು ಏರ್ಪಡಿಸಿದ್ದೀವಿ ನದಿ ತೀರದಲ್ಲಿ. ಅದನ್ನು ವಿನಿಯೋಗಿಸಿಕೊಂಡು ಎಲ್ಲರೂ ಸುಭದ್ರತೆಯಿಂದ ಸ್ನಾನಾದಿಗಳನ್ನು ಮಾಡಿ ದೇವರ ರಾಯರ ದರ್ಶನವನ್ನು ಪಡೆಯಬೇಕು. ಜಿಲ್ಲೆಯಲ್ಲಿ ಮಳೆ ಇಲ್ಲದಿದ್ರೂ ತುಂಗಭದ್ರಾ ಜಲಾಶಯದಿಂದ ಭಾರಿ ಪ್ರಮಾಣದಲ್ಲಿ ನದಿಗೆ ನೀರು ಹರಿಸ್ತಾ ಇರೋದ್ರಿಂದ ನದಿ ಪಾತ್ರದ ಗ್ರಾಮಗಳು ಪ್ರವಾಹದ ಭೀತಿಯನ್ನ ಎದುರಿಸ್ತಾ ಇದೆ. ವಿಜಯ್, ಪಬ್ಲಿಕ್ ಟಿವಿ, ರಾಯಚೂರು.